ಆತ್ಮೀಯ ಸ್ನೇಹಿತರೆ, ನಿಮಗೊಂದು ಕತೆ ಹೇಳ್ತೀನಿ. ಆ ಮನೆಯಲ್ಲಿ ಇದ್ದಿದ್ದು 6 ಮಂದಿ. ಅಜ್ಜ, ಒಬ್ಬ ಮಗ ಮತ್ತು ಮಗಳು. ಮಗನಿಗೆ ಮದುವೆಯಾಗಿ 2 ಪುಟ್ಟ ಮಕ್ಕಳಿದ್ರು. ಮಗಳಿಗಿನ್ನೂ ಮದುವೆಯಾಗಿರ್ಲಿಲ್ಲ. ಆಕೆ ಕೂಡ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಅಜ್ಜಿ ತೀರಿಕೊಂಡು ಬಹಳ ವರ್ಷಗಳಾಗಿತ್ತು. ಮಗನಿಗೇನು ಒಳ್ಳೆಯ ಕೆಲಸ ಇರಲಿಲ್ಲ. ಏನು ಕೆಲಸ ಇಲ್ದಿದ್ರು ಕೂಲಿ ಮಾಡಿಯಾದ್ರೂ ಮನೆ ಖರ್ಚಿಗೆ ಹಣವನ್ನ ಹೊಂದಿಸ್ತಾ ಇದ್ದ. ಚಿಕ್ಕದಾದ ಸ್ವಂತ ಮನೆಯಾಗಿದ್ರಿಂದ ಬಾಡಿಗೆ ಕಟ್ಟುವ ಕಷ್ಟ ಇರಲಿಲ್ಲ. ಅಜ್ಜನಿಗೆ ವಯಸ್ಸು 75 ದಾಟಿತ್ತು. ಸಣ್ಣ ಪುಟ್ಟ ಕಾಯಿಲೆಗಳು ಆಗಾಗ ಕಾಡ್ತಲೇ ಇದ್ವು. ಮನೆಯ ಯಜಮಾನಿಯಾದ ಸೊಸೆಗೆ ಸರ್ಕಾರ ನೀಡ್ತಾ ಇದ್ದ ಗೃಹಲಕ್ಷ್ಮಿಯ ಹಣ ಬರ್ತಿತ್ತಾದ್ರೂ ಅದು ಮಕ್ಕಳ ಸ್ಕೂಲ್ ಫೀಸು ಅದು ಇದು ಅಂತ ಖಾಲಿಯಾಗ್ತಿತ್ತು. ಅಜ್ಜ ಹಮಾಲಿಯಾಗಿ ಕೆಲಸ ಮಾಡಿಕೊಂಡೇ ಬಂದಿದ್ರಿಂದ ಯಾವುದೇ ಪಿಂಚಣಿ ಏನು ಬರ್ತಿರ್ಲಿಲ್ಲ. ವೃದ್ಧಾಪ್ಯ ವೇತನದ ಹಣ ಮಾತ್ರೆ ಖರ್ಚಿಗೆ ಸರಿ ಹೋಗ್ತಿತ್ತು. ಹೀಗಾಗಿ ಮಗನೇ ಮನೆ ಖರ್ಚೆಲ್ಲ ನೋಡಿಕೊಳ್ಬೇಕಾಗಿತ್ತು. ಹಣದ ಒತ್ತಡ ಉಂಟಾದಾಗ ಮನೆಯಲ್ಲಿ ರೇಗೋದು, ಬೈಯೋದು, ಸಿಡಿಮಿಡಿಗೊಳ್ಳೋದು ಸಾಮಾನ್ಯವಾಗಿತ್ತು. ಜೀವನದಲ್ಲಿ ದುಡ್ದೇ ತಿನ್ನುತ್ತಾ ಬಂದಿದ್ದ ಅಜ್ಜನಿಗೆ ಮಗನ ವರ್ತನೆಯಿಂದ ನೋವಾಗ್ತಿದ್ರು ಏನೂ ಮಾಡಲಾಗದ ಅಸಹಾಯಕ ಪರಿಸ್ಥಿತಿ. ದೇವರೇ, ನನ್ಗ್ಯಾಕೆ ಈ ಕಷ್ಟ ಕೊಡ್ತಿದ್ದೀಯ, ಬೇಗ ನನ್ನನ್ನ ಕರೆಸಿಕೊಳ್ಬಾರ್ದೆ ಅಂತ ಆಗಾಗ ಜೋರಾಗಿಯೇ ಬೇಡಿಕೊಳ್ತಿದ್ರು. ಇದು ಮನೆಯವರಿಗೆಲ್ಲರಿಗೂ ಸಾಮಾನ್ಯ ವಿಷಯದಂತಾಗಿತ್ತು. ಮನೆಯ ಪರಿಸ್ಥಿತಿ ಹೀಗಿದ್ರು ಮನೆ ಮಂದಿಯೆಲ್ಲ ನೆಮ್ಮದಿಯಿಂದ ಊಟ ಮಾಡ್ತಿದ್ರು. ಇದಕ್ಕೆ ಕಾರಣ ಅನ್ನಭಾಗ್ಯ ಯೋಜನೆಯಿಂದಾಗಿ ದೊರೀತಾ ಇದ್ದ ಉಚಿತ ಅಕ್ಕಿ. ಒಂದು ದಿನ ಸಿಟ್ಟಾಗಿದ್ದ ಮಗ ಅಪ್ಪನೊಂದಿಗೆ ಜಗಳಕ್ಕಿಳಿದ. ನೀನು ಬದುಕಿರುವಾಗ ದುಡಿದು ನಮ್ಗೇನು ಆಸ್ತಿ ಮಾಡ್ಲಿಲ್ಲ, ನಮ್ಗೆ ಬದುಕುವುದು ಕಷ್ಟ ಆಗಿದೆ, ನಿನಗೆ ಬೇರೆ ಕೂಳ್ ತಂದು ಹಾಕ್ಬೇಕಾ ಅಂತ ಸಿಟ್ಟಿನಲ್ಲಿ 4 ಮಾತನಾಡ್ದ. ಹಿರಿಯರಾದ ಮಾವನ ಮೇಲೆ ಗಂಡ ರೇಗುವುದನ್ನ ತಡೆಯುತ್ತಲೇ ಬಂದಿದ್ದ ಪತ್ನಿಗೆ ಗಂಡನ ಮೇಲಿನ ಹುಸಿ ಕೋಪ ತಡೆಯಕ್ಕಾಗ್ಲಿಲ್ಲ. ನೀವೇನು ಅವರಿಗೆ ದುಡ್ದು ಕೂಳು ತಂದು ಹಾಕ್ಬೇಕಾಗಿಲ್ಲ, ಸಿದ್ದರಾಮಯ್ಯ ಸರ್ಕಾರ ಉಚಿತವಾಗಿ ಕೊಡ್ತಿರೋ ಅಕ್ಕಿಯನ್ನೇ ನಾವೆಲ್ಲರೂ ತಿಂತಾ ಇರೋದು ಅಂತ ಹೇಳಿಬಿಟ್ರು. ಇದನ್ನೆಲ್ಲ ನೋಡುತ್ತಾ ಕುಳಿತಿದ್ದ ಮಕ್ಕಳು ಅಮ್ಮನ ಮಾತು ಕೇಳಿ ಗೊಳ್ಳಂತ ನಕ್ಕದ್ವು. ಸೊಸೆಯ ಮಾತು ಕೇಳಿ ಅಜ್ಜನ ಮುಖದಲ್ಲಿಯೂ ನಿರಾಳ ಭಾವ ಕಾಣಿಸಿಕೊಂಡಿತ್ತು. ಹೌದಲ್ವ ಸ್ನೇಹಿತರೆ? ದುಡಿಯಲು ಸಾಧ್ಯವಾಗದೆ ಇರುವ ವೃದ್ಧರಿಗೆ, ಅಸಹಾಯಕರಿಗೆ ಅನ್ನಭಾಗ್ಯ ಯೋಜನೆಯ ಅಡಿ ದೊರೀತಾ ಇರುವ ಉಚಿತ ಅಕ್ಕಿ ಬದುಕಿನ ಭರವಸೆಗೆ ಕಾರಣ ಆಗಿದೆ. ಅವರೆಲ್ಲರ ಹಂಗಿನ ಸೆರವಾಸವನ್ನ ತಪ್ಪಿಸಿದೆ. ಕೇಂದ್ರ ನೀತಿ ಆಯೋಗ ಹಾಗೂ UNFI ವರದಿಗಳ ಪ್ರಕಾರ ದೇಶದಲ್ಲಿ ಪ್ರಸ್ತುತ ಹಿರಿಯ ನಾಗರಿಕರ ಪ್ರಮಾಣವು ಒಟ್ಟು ಜನಸಂಖ್ಯೆಯಲ್ಲಿ 8.6% ಇದೆ. ಇದು 2030 ಒಳಗಡೆ 13%ಕ್ಕೆ, 2050 ಒಳಗಡೆ 20%ಕ್ಕೆ ಏರಿಕೆಯಾಗಲಿದೆ ಅಂತ ಅಂದಾಜಿಸಲಾಗಿದೆ. 70% ಹಿರಿಯರು ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಾ ಇದ್ರೆ 30% ಹಿರಿಯರು ನಗರ ಪ್ರದೇಶಗಳಲ್ಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈಗ 75 ವರ್ಷ ದಾಟಿರುವ 11.95 ಲಕ್ಷ ಹಿರಿಯ ನಾಗರಿಕರಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಈ ಪೈಕಿ 4.01 ಲಕ್ಷ ಮಹಿಳೆಯರು ಹಾಗೂ 7.94 ಲಕ್ಷ ಪುರುಷರು 60 ವರ್ಷಕ್ಕಿಂತ ಮೇಲ್ಪಟ್ಟವರ ಪೈಕಿ ಸುಮಾರು 36% ಮಂದಿ ಮಾತ್ರ ಆದಾಯ ಗಳಿಕೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉಳಿದವರೆಲ್ಲರೂ ಅವಲಂಬಿತರು ಎನ್ನುತ್ತಿದೆ ಅಧ್ಯಯನವೊಂದು. ಅವಲಂಬಿತರಾಗಿರುವ ಈ ಹಿರಿಯರಲ್ಲಿ ಬಹುತೇಕರು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ದೈಹಿಕವಾಗಿ ದುರ್ಬಲರಾದವರು ಮಾನಸಿಕವಾಗಿಯೂ ಕುಗ್ಗುತ್ತಾರೆ. ಬಡತನ ರೇಖೆಗಿಂತ ಕೆಳಗಿರುವ ವೃದ್ಧರ ಸ್ಥಿತಿಯಂತೂ ಹೀನಾಯವಾಗಿದೆ. ತಿನ್ನುವ 4 ತುತ್ತಿಗೂ ಪರದಾಡಬೇಕಾದ ಪರಿಸ್ಥಿತಿ ಕೆಲವರದ್ದು. ಆದ್ರೆ ಅನ್ನಭಾಗ್ಯ ಯೋಜನೆ ಬಂದ ಮೇಲೆ ಊಟದ ಚಿಂತೆಯೊಂದು ಅವರಿಗಿಲ್ಲವಾಗಿದೆ. ಹಿರಿಯರು ಕುಟುಂಬದ ವಿವೇಕ, ಅನುಭವದ ಪ್ರತೀಕ ಎಂದೆಲ್ಲ ನಾವು ಬಣ್ಣಿಸ್ತೀವಿ.
ಅವರನ್ನ ಚೆನ್ನಾಗಿ ನೋಡಿಕೊಳ್ಳೋದು ಮಕ್ಕಳ ಜವಾಬ್ದಾರಿ. ಬಾಳಿನ ಮುಸ್ಸಂಜೆಯಲ್ಲಿ ಪಯಣಿಸುವ ಅಪ್ಪ ಮತ್ತು ಅಮ್ಮನನ್ನ ಮಕ್ಕಳು ಧರ್ಮಕ್ಕೆ ನೋಡ್ಕೊಳ್ಬೇಕಾಗಿಲ್ಲ. ಅದು ಅವರ ಕಾನೂನು ಬಾಧ್ಯತೆ ಮಾತ್ರವಲ್ಲ, ನೈತಿಕತೆಯ ಆದ್ಯ ಕರ್ತವ್ಯವೂ ಹೌದು ಅಂತ ಹೈಕೋರ್ಟೆ 2023ರಲ್ಲಿ ತೀರ್ಪು ನೀಡಿದೆ. ಈಗ ಹಿರಿಯರನ್ನ ನೋಡಿಕೊಳ್ಳಲು ಮಕ್ಕಳಿಗೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಮೂಲಕ ನೆರವಾಗುತ್ತಿದೆ. ನಮಸ್ಕಾರ.